ಲೋಕಸಭಾ ಅಖಾಡಕ್ಕೆ ಇಳಿತಾರ ಮಾಜಿ ಸಿಎಂ ಎಚ್ಡಿಕೆ ಅನ್ನುವಂತ ಪ್ರಶ್ನೆ ಬಲವಾಗಿ ಕಾಡ್ತಾ ಇದೆ ಇತ್ತೀಚೆಗೆ. ಬಿಜೆಪಿ ಮೈತ್ರಿಯಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರ ಎಚ್ಡಿಕೆ. ಬಿಜೆಪಿ ಹೈಕಮಾಂಡ್ ನಾಯಕರಿಂದಲೂ ಸ್ಪರ್ಧೆ ಮಾಡುವಂತೆ ಒತ್ತಡ ಇದೆ. ಮಂಡ್ಯ ಜಿಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರಿಂದಲೂ ಕೂಡ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಆದ್ರಿಂದ ಮಂಡ್ಯದಿಂದಲೇ ಸ್ಪರ್ಧೆಯನ್ನ ಮಾಡ್ತಾರ ಕುಮಾರಸ್ವಾಮಿ ಅವರು. ಮಂಡ್ಯದಲ್ಲಿ ಸುಲಭವಾಗಿ ಗೆಲ್ಲುವಂತ ಅವಕಾಶವಿದೆ ಅಂತ ಹೇಳ್ತಾ ಇದ್ದಾರೆ ಕಾರ್ಯಕರ್ತರು. ಮಂಡ್ಯ ಭಾಗದಲ್ಲಿ ಜೆಡಿಎಸ್ಗೆ ಮತ್ತಷ್ಟು ಬಲ ಬರುತ್ತೆ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆಯೂ 3 ಕ್ಷೇತ್ರಗಳಲ್ಲಿ ಸರ್ವೆ ಮಾಡಿಸ್ತಾ ಇದ್ದಾರೆ ದಳಪತಿಗಳು. ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಎಚ್ಡಿಕೆ ಸಮೀಕ್ಷೆಯನ್ನ ಮಾಡಿಸಲಾಗ್ತಾ ಇದೆ. ನೋಡಿ, ಜೆಡಿಎಸ್ ಮತ್ತು ಬಿಜೆಪಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಮೈತ್ರಿ ಆಗಿದೆ. ಸಿದ್ಧಾಂತಗಳು ಬೇರೆ ಇರಬಹುದು, ಆದರೆ ಜೆಡಿಎಸ್ಗೆ ಅಸ್ತಿತ್ವವನ್ನ ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಕೂಡ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ನಂತರ ಬಂದಿರೋದು ಕೂಡ ಹೌದು. ಸೊ ಈಗ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಎಚ್ಡಿಕೆಯನ್ನ ಕಳಿಸಬೇಕು ಅನ್ನುವಂತ ಪ್ಲಾನ್ ಇತ್ತ ಜೆಡಿಎಸ್ ನ ನಾಯಕರುಗಳಿಗೂ ಕೂಡ ಇದೆ ಮತ್ತು ಬಿಜೆಪಿ ಕೂಡ ಒತ್ತಡವನ್ನ ಮಾಡ್ತಾ ಇದೆ. ಇಲ್ಲ, ನೀವು ನಿಲ್ಲೇಬೇಕು ಎಲೆಕ್ಷನ್ಗೆ ಅಂತ. ಸೊ ಹಾಗಾಗಿ ಎಲೆಕ್ಷನ್ಗೆ ನಿಲ್ಲುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಮನಸ್ಸೂ ಕೂಡ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಇಲ್ಲ, ನೀವು ನಿಂತ್ಕೋಬೇಕು, ಗೆಲ್ಲಬೇಕು, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಲೇಬೇಕು ಅನ್ನುವಂಥ ಒತ್ತಡವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ನಿಲ್ಲಬಹುದು ಈ ಲೆಕ್ಕಾಚಾರವನ್ನು ನೋಡಿದಾಗ ಮಂಡ್ಯದಿಂದ ನಿಂತರೆ ಒಳ್ಳೆಯದು. ಮಂಡ್ಯದಲ್ಲಿ ಆಲ್ರೆಡಿ ಜೆಡಿಎಸ್ ಅಲ್ಲಿ ಪ್ರಬಲವಾಗಿದೆ. ಸೊ ನೀವೇ ನಿಂತ್ಕೊಳ್ಳೋದ್ರಿಂದ ಆರಾಮಾಗಿ ಗೆದ್ದು ಬರ್ಬೋದು ಅನ್ನುವಂಥದ್ದು ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಮಂಡ್ಯದಲ್ಲಿ ಹೇಗಿದ್ರು ಜೆಡಿಎಸ್ ಪ್ರಬಲವಾಗಿದೆ, ಜೆಡಿಎಸ್ನ ಭದ್ರಕೋಟೆ ಆಗಿದೆ, ಬೇರೆ ಕ್ಷೇತ್ರದಲ್ಲಿ ನೀವು ನಿಂತ್ಕೊಂಡ್ರೆ ಒಳ್ಳೆಯದು, ಅಲ್ಲೂ ಕೂಡ ಸೀಟು ಬರುತ್ತೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಳ್ಳಲಾಗಿದೆ. ಸೊ ಆ ಕಾರಣಕ್ಕಾಗಿ 3 ಕ್ಷೇತ್ರಗಳಲ್ಲಿ ಸರ್ವೆಯನ್ನು ಮಾಡಿಸ್ತಿದ್ದಾರೆ ದಳಪತಿಗಳು. ಒಂದು ಬೆಂಗಳೂರು ಗ್ರಾಮಾಂತರ, ಇನ್ನೊಂದು ಮಂಡ್ಯ, ಮತ್ತೊಂದು ಚಿಕ್ಕಬಳ್ಳಾಪುರ. ಸೊ ಬಿಜೆಪಿ ಬಳಿ ಜೆಡಿಎಸ್ ಮನವಿ ಮಾಡಿಕೊಂಡಿದ್ದು ಕೂಡ ಇದೇ ಈ ಕ್ಷೇತ್ರಗಳನ್ನು ನಮಗೆ ಬಿಟ್ಕೊಡ್ಬೇಕು ಅನ್ನೋದನ್ನು ಕೇಳ್ಕೊಂಡಿದ್ರು. ಕುಮಾರಸ್ವಾಮಿ ಅವರು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ, ಬೆಂಗಳೂರು ಗ್ರಾಮಾಂತರವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಬಿಜೆಪಿಯ ಆಸೆ ಆಗಿದೆ. ಯಾಕೆಂದರೆ ಡಿ.ಕೆ. ಬ್ರದರ್ಸನ್ನು ಕಟ್ಟಾಕಬೇಕು, ಡಿ.ಕೆ. ಸುರೇಶ್ ಅವರನ್ನು ಕಟ್ಟಾಕಬೇಕು. ಡಿ.ಕೆ. ಸುರೇಶ್ ಮುಂದೆ ಒಬ್ಬ ಪ್ರಭಾವಿ ವ್ಯಕ್ತಿ, ಪ್ರಬಲ ವ್ಯಕ್ತಿ, ಒಕ್ಕಲಿಗ ಸಮುದಾಯದ ನಾಯಕ ಕುಮಾರಸ್ವಾಮಿ ಅವರು ನಿಂತ್ಕೋಬೇಕು ಅನ್ನುವಂಥ ಆಸೆ ಬಿಜೆಪಿಗಿದೆ. ಯಾಕಂದರೆ ಜಾತಿವಾರು ನಾವು ನೋಡೋದಾದ್ರೂ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ಒಕ್ಕಲಿಗ ಸಮುದಾಯದ ಮತಗಳು ಡಿವೈಡ್ ಆಗತ್ತೆ. ಅಥವಾ ಡಿ.ಕೆ. ಸುರೇಶ್ ಅವರ ಪ್ರಭಾವಕ್ಕೆ, ಪ್ರಭಾವಿತನಕ್ಕೆ ಇನ್ನೊಂದು ಅಪೋಸಿಟ್ ಅಲ್ಲಿ ನಿಲ್ಲುವಂಥ ವ್ಯಕ್ತಿ ಕೂಡ ಅಷ್ಟೇ ಪ್ರಭಾವಿ ಆಗಿರಬೇಕು ಅಂದರೆ ಅದಕ್ಕೆ ಕುಮಾರಸ್ವಾಮಿ ಅವರು ಸೂಟೇಬಲ್ ಅಂತ. ಯಾವ್ದು ಆಯ್ಕೆ ಮಾಡ್ಕೊಳ್ತಾರೆ ಕಾದ್ ನೋಡಬೇಕು.